ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದ್ರ ಬಗ್ಗೆ ಗಮನ ವಹಿಸುವಂತದಿಲ್ಲ, ತಯಾರಿ ಮಾಡುವಂತದಿಲ್ಲ. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ. ನಾವು ಉತ್ಸವ ಮೂರ್ತಿ ಇದ್ದಂಗೆ ಉತ್ಸವದಲ್ಲಿ ಭಾಗವಹಿಸೋದು. ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ತಬಲಾ ಬಾರಿಸ್ತಾರೆ, ಯಾರೋ ಹೂ ಹಾಕ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಆರಾಮದಲ್ಲಿ ಸಂತೋಷದಲ್ಲಿ ಕೂತ್ಕೊಂಡು ಓಡಾಡೋಣ ಅಂತ ಬಂದಂತವ್ರೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಒಬ್ರು ಏರ್ಪೋರ್ಟಿಗೆ ಓಡೋಗ್ತಾರೆ. ಏರ್ಪೋರ್ಟಿಗೆ ಹೋಗಿ ಏನ್ ಸ್ವಾಗತ ಪಾಪ. ಇವ್ರಿಗೇನ್ ಕ್ರಿಕೆಟ್ ಗೊತ್ತಿಲ್ಲ. ಕ್ರಿಕೆಟ್ RCB ಟೀಮ್ ಕ್ಯಾಪ್ಟನ್ ಅಶೋಕ್ ಅಣ್ಣವರೇ, ಉಪಮುಖ್ಯಮಂತ್ರಿಗೆ RCB ಟೀಮ್ ಕ್ಯಾಪ್ಟನೇ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ. ಅಂತರಲ್ಲಿ ಇವೆಲ್ಲ ಮಾಡಿದ್ದಾರೆ. ಇವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೇಳೋದು, ಇದನ್ನ ನಾವು ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು KCA ಮೇಲೆ ಹಾಕ್ತಿದ್ದಾರೆ, RCB ಮೇಲೆ ಹಾಕ್ತಿದ್ದಾರೆ, DNA ಮೇಲೆ ಹಾಕ್ತಿದ್ದಾರೆ, ಪೊಲೀಸರ ಮೇಲೆ ಹಾಕ್ತಿದ್ದಾರೆ. ಪೊಲೀಸರು ಸಸ್ಪೆನ್ಷನ್. ಬಲಿಪಶು ಯಾರು? ಪೊಲೀಸರು, ಪೊಲೀಸ್ನವರು. ಇವತ್ತು ಈ ರೀತಿ ಜವಾಬ್ದಾರಿ ತೊಗೊಳ್ಬೇಕಾಗಿದ್ದವ್ರು ಮುಖ್ಯಮಂತ್ರಿ. ಇವತ್ತು ಜವಾಬ್ದಾರಿ ನನ್ನದು, ನನ್ನ ನೈತಿಕತೆ. ನಾನು ಹೇಳಿದೆ, ನಾನು ಕರೆದೆ ಜನನ್ನ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅಬ್ಬಬ್ಬ ಎಲ್ಲರಲ್ಲೂ ಬನ್ನಿ. ಅಲ್ಲಿ KCA ಗೇಟ್ ಕ್ಲೋಸ್ ಮಾಡಿ ವಿಧಾನಸೌಧಕ್ಕೆ ಬನ್ನಿ. ನಾವು ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ಬನ್ನಿ. ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ನಿಮ್ ಜೀವ ಉಳಿಸಕ್ ಬಂದಿಲ್ಲ ನಾವು. ನಿಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಂಡಲ್ಲಿ ಜೀವ ತಗೊಳ್ಳುವಂತ ಬಾಂಟಿಯರು, ಇನ್ನಿಬ್ರು ಮತ್ತೊಬ್ರು ಏನ್ ಕಂಡಂತ ಅಮಾಯಕ ವ್ಯಕ್ತಿಗಳು, ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಸರ್ಕಾರಿ ನೌಕರರು ನ್ಯಾಯ ಬೇಕು ಅಂದ್ರೆ ಏನ್ ಹೇಳಿದ್ರು ಯಾರು ಕೇಳೋರಿಲ್ಲ. ನಾವು ನೇಣು ಹಾಕೋಬೇಕು. ನೇಣು ಹಾಕೊಂಡಾಗ ಮಾತ್ರ ನಮ್ಮ ಸಾವಿಗೆ ಏನಾದ್ರು ಬೆಲೆ ಸಿಗ್ಬೋದು ಅಂತ ಜನ ನೇಣು ಹಾಕೊಂಡು ಇತಿಹಾಸದಲ್ಲಿ ಗುತ್ತಿಗೆದಾರರು, ರೈತರು ಅಂತ ಅವರು ಸಾವು ಬರೀ ಕಾಂಪೆನ್ಸೇಷನ್ಗೆ ಮಾಡ್ತಿದ್ದಾರೆ ಅಂತ ಆಗ್ತದೆ ಅಂತ ಹೇಳೋಂತ ಯಾವ ಸೂಕ್ಷ್ಮತೆ ಇಲ್ಲಂತ ಸಚಿವರು, ಈ ರೀತಿ ಇರುವಂತ ಈ ಮಹಾನ್ ಕಾಂಗ್ರೆಸ್